ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ಕೇವಲ ಕೆಲವು ಮಾತುಗಳನ್ನಾಡಲು ಇಲ್ಲಿ ಸೇರಿಲ್ಲ, ಬದಲಾಗಿ ನಮ್ಮೆಲ್ಲರ ಬದುಕಿನ ಪುಟಗಳನ್ನು ಹೊಸದಾಗಿ ಬರೆಯುವ, ನಮ್ಮ ಮನಸ್ಸಿನ ಆಳದಲ್ಲಿರುವ ಅದ್ಭುತ ಶಕ್ತಿಯನ್ನು ಬಡಿದೆಬ್ಬಿಸುವ ಒಂದು ಸುಂದರ ಪಯಣವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಣ್ಣು ಮುಚ್ಚಿ ಒಮ್ಮೆ ಆಲಿಸಿ, ನಿಮ್ಮ ಉಸಿರಿನ ಜೊತೆಗೆ ಈ ಮಾತುಗಳು ನಿಮ್ಮ ಹೃದಯವನ್ನು ತಲುಪಲಿ. ಜೀವನದಲ್ಲಿ 100ಕ್ಕೆ ಕೇವಲ ಒಬ್ಬರು ಮಾತ್ರ ಆ ಅತ್ಯುನ್ನತ ಶಿಖರವನ್ನು ಏರುತ್ತಾರೆ. ಉಳಿದ 99 ಜನರು ಕೇವಲ ಆ ಶಿಖರವನ್ನು ನೋಡುತ್ತಾ ನಿಟ್ಟುಸಿರು ಬಿಡುತ್ತಾರೆ. ಆ 1% ಜನರ ಯಶಸ್ಸಿನ ಗುಟ್ಟು ಅವರ ಹಣದಲ್ಲಾಗಲಿ ಅವರ ಹಿನ್ನೆಲೆಯಲ್ಲಾಗಲಿ ಇಲ್ಲ. ಆ ಗುಟ್ಟು ಅಡಗಿರುವುದು ಅವರ ಮನಸ್ಥಿತಿಯಲ್ಲಿ, ಅವರ ಆಲೋಚನಾ ಲಹರಿಯಲ್ಲಿ. ಕ್ರೀಡಾಂಗಣದಲ್ಲಿ 50,000 ಜನರು ಒಟ್ಟಾಗಿ ನಿಂತು ಇದು ನಿನ್ನಿಂದ ಸಾಧ್ಯವಿಲ್ಲ, ನೀನು ಸೋತೆ ಎಂದು ಕೂಗಿದರೂ ಆ ಸಾಧಕನ ಮನಸ್ಸು ಮಾತ್ರ ಅತ್ಯಂತ ಪ್ರಶಾಂತವಾಗಿ ಇಲ್ಲ, ಇದು ನನ್ನಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತದೆ. ಅದೇ ಆ 1% ಜನರ ಮನಸ್ಥಿತಿ. ಈ ಸುಂದರವಾದ ಕ್ಷಣದಲ್ಲಿ ನಿಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಾಗುವ, ನಿಮ್ಮ ಒಳಗಿರುವ ಅಗಾಧವಾದ ಶಕ್ತಿಯನ್ನು ಬಡಿದೆಬ್ಬಿಸುವ ಒಂದು ಅದ್ಭುತವಾದ ಪಯಣಕ್ಕೆ ನಾನು ನಿಮ್ಮನ್ನು ಕರೆದೊಯ್ಯಲಿದ್ದೇನೆ. ದಯವಿಟ್ಟು ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಉಸಿರಾಟದ ಕಡೆ ಒಮ್ಮೆ ಗಮನಹರಿಸಿ. ಜೀವನವೆಂದರೆ ಬರೀ ಕಷ್ಟಗಳ ಸರಮಾಲೆಯಲ್ಲ, ಅದೊಂದು ಸುಂದರವಾದ ಅವಕಾಶಗಳ ಆಗರ ಎನ್ನುವ ಆಳವಾದ ಸತ್ಯವನ್ನು ಇಂದು ನಾವು ಒಟ್ಟಾಗಿ ಅರಿಯೋಣ. ಒಮ್ಮೆ ಕಲ್ಪಿಸಿಕೊಳ್ಳಿ, ಒಂದು ಬೃಹತ್ ಕ್ರೀಡಾಂಗಣ, ಅಲ್ಲಿ 50,000 ಜನ ಸೇರಿದ್ದಾರೆ. ಆ 50,000 ಜನರು ಒಕ್ಕೊರಲಿನಿಂದ ನಿನ್ನಿಂದ ಇದು ಸಾಧ್ಯವಿಲ್ಲ, ನೀನು ಸೋಲುತ್ತೀಯಾ ಎಂದು ನಿನ್ನನ್ನು ನೋಡಿ ಅರಚುತ್ತಿದ್ದರೆ ಆ ಕ್ಷಣದಲ್ಲಿ ನೀನು ಏನು ಮಾಡುತ್ತೀಯೇ? ಸಾಮಾನ್ಯರಾದರೆ ಅಲ್ಲಿಯೇ ಕುಸಿದು ಬೀಳಬಹುದು. ಆದರೆ ಅಸಾಮಾನ್ಯ ಮನಸ್ಥಿತಿ ಇರುವ ವ್ಯಕ್ತಿ ಆ 50,000 ಜನರ ಸವಾಲನ್ನು ಎದುರಿಸಿ, ನನ್ನಿಂದ ಇದು ಖಂಡಿತ ಸಾಧ್ಯ ಎಂದು ತನ್ನನ್ನು ತಾನೇ ಸವಾಲಿಗೆ ಒಡ್ಡಿಕೊಳ್ಳುತ್ತಾನೆ. ಇದು ಕೇವಲ ಮಾತಲ್ಲ, ಇದೊಂದು ಅಚಲವಾದ ನಂಬಿಕೆ. ನಾನು ಆಟದ ಮೈದಾನಕ್ಕೆ ಕಾಲಿಟ್ಟಾಗ ನಾನೇ ಅತ್ಯುತ್ತಮ, ನಾನೇ ಶ್ರೇಷ್ಠ ಎಂದು ನನ್ನ ಮನಸ್ಸಿಗೆ ನಾನು ಗಟ್ಟಿಯಾಗಿ ಹೇಳಿಕೊಳ್ಳಲೇಬೇಕು. ಹೌದು, ನಾನೇ ಶ್ರೇಷ್ಠ, ನಾನೇ ಅತ್ಯುತ್ತಮ, ನನ್ನಿಂದ ಇದು ಸಾಧ್ಯ ಎನ್ನುವ ಮಂತ್ರವನ್ನು ನನ್ನ ಉಸಿರಿನ ಪ್ರತಿ ಕಣದಲ್ಲೂ ತುಂಬಿಕೊಳ್ಳಬೇಕು. ಬನ್ನಿ, ಮುಂದೆ ಸಾಗೋಣ. ಕಳೆದು ಹೋದದ್ದು ಕಳೆದು ಹೋಯಿತು, ಆ ನಿನ್ನೆಗಳು ಮತ್ತೆಂದೂ ಮರಳಿ ಬರುವುದಿಲ್ಲ. ಮಹಾದೇವ ಎನ್ನುವ ಒಬ್ಬ ಅಪ್ರತಿಮ ಕ್ರೀಡಾಪಟುವಿನ ಕಥೆಯಿದು. ಕೇವಲ 4 ತಿಂಗಳ ಹಿಂದೆಯಷ್ಟೇ ಆತನ ಕಾಲಿಗೆ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆಯಾಗಿತ್ತು. ಆತನ ಕಾಲಿನ ಮೂಳೆಗಳ ನಡುವೆ ಕಬ್ಬಿಣದ ತಟ್ಟೆ ಮತ್ತು ಮೊಳೆಗಳನ್ನು ಅಳವಡಿಸಲಾಗಿತ್ತು. ವೈದ್ಯರು ಇನ್ನು ಮುಂದೆ ನೀನು ನಡೆಯುವುದೇ ಕಷ್ಟ ಎಂದಿದ್ದರು. ಆದರೆ ಆತನಿಗೆ ಇವೆಲ್ಲವೂ ಲೆಕ್ಕಕ್ಕೆ ಇರಲಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಈ ಪ್ರಪಂಚದಲ್ಲಿ ಯಾವುದೂ ಅಸಾಧ್ಯವಲ್ಲ ಎನ್ನುವ ಸತ್ಯ ಆತನಿಗೆ ತಿಳಿದಿತ್ತು. ವೈಯಕ್ತಿಕವಾಗಿ ಆತನಿಗೆ ಆ ಆಟ ಬಹಳ ಮುಖ್ಯವಾಗಿತ್ತು. ಆರ್ಥಿಕ ಯಶಸ್ಸು, ಸಂಬಂಧಗಳು, ವ್ಯಕ್ತಿತ್ವ ವಿಕಸನ ಇವೆಲ್ಲವೂ ಆತನ ಮನಸ್ಥಿತಿಯ ಮೇಲೆಯೇ ನಿಂತಿತ್ತು. ತನ್ನ ಮೇಲಿನ ನಂಬಿಕೆ ಮತ್ತು ಆಲೋಚನೆಗಳಿಂದ ಆತ ತನ್ನ ನೋವನ್ನು ಮೆಟ್ಟಿ ನಿಂತನು. ತಿರಸ್ಕಾರ ಎನ್ನುವುದು ಆತನ ಪಾಲಿಗೆ ಯಶಸ್ಸಿನ ಮೆಟ್ಟಿಲಾಗಿತ್ತು. ಇದೇ ಆತನ ನೈಜ ಮನಸ್ಥಿತಿಯಾಗಿತ್ತು. ಇದು ನನ್ನ ಸಮಯ, ನನ್ನ ಸಾಧನೆಯ ಕಾಲ ಎನ್ನುವ ಅಸಾಧಾರಣವಾದ ಛಲ ಅವನಲ್ಲಿತ್ತು. ನಿಜವಾದ ಜೀವನದಲ್ಲಿ ಈ ಮನಸ್ಥಿತಿ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದಕ್ಕೆ ಸಿದ್ಧಾರ್ಥನ ಕಥೆ ಒಂದು ಅದ್ಭುತ ಉದಾಹರಣೆ. ಸಿದ್ಧಾರ್ಥ ತನ್ನದೇ ಆದ ಒಂದು ತಂತ್ರಜ್ಞಾನ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದ. ಆದರೆ ದುರದೃಷ್ಟವಶಾತ್ ಆತನನ್ನು ಆತನದೇ ಸಂಸ್ಥೆಯಿಂದ ಹೊರಹಾಕಲಾಯಿತು. ತನ್ನದೇ ಸಂಸ್ಥೆಯಿಂದ ಹೊರಬಿದ್ದಾಗ ಆತ ಕುಸಿದು ಹೋಗಲಿಲ್ಲ. ಬದಲಾಗಿ ಆ ಘಟನೆ ಆತನ ಜೀವನದ ಅತ್ಯಂತ ಸೃಜನಶೀಲವಾದ ಹೊಸ ಆವಿಷ್ಕಾರಗಳ ಘಟ್ಟಕ್ಕೆ ಮುನ್ನುಡಿ ಬರೆಯಿತು. ಆತ ಕಲ್ಪವೃಕ್ಷ ಎನ್ನುವ ಹೊಸ ಸಂಸ್ಥೆಯನ್ನು ಕಟ್ಟಿದ, ಚಿತ್ರಲೋಕ ಎನ್ನುವ ಹೊಸ ಅನಿಮೇಷನ್ ಜಗತ್ತನ್ನು ಸೃಷ್ಟಿಸಿದ, ಹಾಗೆಯೇ ಹೊಸ ಸಂವಹನ ಸಾಧನವಾದ ಮೊಬೈಲ್ ಕ್ರಾಂತಿಗೂ ಕಾರಣನಾದ. ಇದು ಹೇಗೆ ಸಾಧ್ಯವಾಯಿತು? ನಕಾರಾತ್ಮಕತೆಯ ಬದಲು ಸಕಾರಾತ್ಮಕತೆಯನ್ನು ಆಯ್ದುಕೊಂಡಿದ್ದರಿಂದ. ಸ್ಥಿರವಾದ ಮನಸ್ಥಿತಿಗಿಂತ ಬೆಳೆಯುವ ಮನಸ್ಥಿತಿಯನ್ನು, ಅಂದರೆ ಕಲಿಯುವ ತುಡಿತವನ್ನು ಆತ ಅಳವಡಿಸಿಕೊಂಡಿದ್ದ. ಉದಾಹರಣೆಗೆ, 4 ಜನರ ಮುಂದೆ ಮಾತನಾಡುವಾಗ ಕೆಲವರು ಹೆದರುತ್ತಾರೆ, ಇದು ಸ್ಥಿರ ಮನಸ್ಥಿತಿ. ಆದರೆ ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ವಿಚಾರಗಳನ್ನು ಕಲಿಯುತ್ತಾ ಗುರಿಯ ಕಡೆಗೆ ಸಾಗುವುದು ಬೆಳೆಯುವ ಮನಸ್ಥಿತಿ ಎನಿಸಿಕೊಳ್ಳುತ್ತದೆ. ಕಲಿಯುವ ಉದ್ದೇಶದಿಂದಲೇ ಗುರಿಗಳನ್ನು ನಿಗದಿಪಡಿಸಿಕೊಳ್ಳಬೇಕು. ನಮಗೆ ಸಿಗುವ ಪ್ರತಿಯೊಂದು ವಿಮರ್ಶೆಯನ್ನು ನಾವು ಒಂದು ಪ್ರತಿಕ್ರಿಯೆಯಾಗಿ ನಮ್ಮ ಬೆಳವಣಿಗೆಯ ಪಾಠವಾಗಿ ತೆಗೆದುಕೊಳ್ಳಬೇಕು. ಸಿದ್ಧಾರ್ಥನ ಯಶಸ್ಸಿನ ಹಿಂದಿದ್ದ ಆ ಶಕ್ತಿಶಾಲಿ ಮನಸ್ಥಿತಿ ಎಂದರೆ ಬದಲಾವಣೆಯನ್ನು ಒಂದು ಬೆದರಿಕೆಯಾಗಿ ನೋಡದೆ ಅದನ್ನೊಂದು ಅವಕಾಶವಾಗಿ ನೋಡುವ ಗುಣ. ಇದುವೇ ಅತ್ಯಂತ ಬಲವಾದ ಮತ್ತು ಬೆಳೆಯುವ ಮನಸ್ಥಿತಿ. ಮತ್ತೊಂದು ಕಡೆ ನಮ್ಮ ಹೆಮ್ಮೆಯ ವಿಜ್ಞಾನಿ ಭಾಸ್ಕರನ ಕಥೆಯನ್ನು ನೆನಪಿಸಿಕೊಳ್ಳಿ. ಆತ ಜಗತ್ತಿಗೆ ಬೆಳಕು ನೀಡುವ ವಿದ್ಯುತ್ ದೀಪವನ್ನು ಕಂಡುಹಿಡಿಯಲು ಹೊರಟಾಗ ಒಂದಲ್ಲ ಎರಡಲ್ಲ ಬರೋಬ್ಬರಿ 10,000 ಬಾರಿ ವಿಫಲನಾದ. ಜನರು ಆತನನ್ನು ಹುಚ್ಚನೆಂದು ಜರಿದರು. ಆದರೆ ಆತ ತನ್ನ ಸ್ಥೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ನಾನು ಸೋತಿಲ್ಲ, ಬದಲಾಗಿ ವಿದ್ಯುತ್ ದೀಪವನ್ನು ಬೆಳಗಲು ಸಾಧ್ಯವಾಗದ 10,000 ದಾರಿಗಳನ್ನು ನಾನು ಕಂಡುಹಿಡಿದಿದ್ದೇನೆ ಎಂದು ಆತ ಹೆಮ್ಮೆಯಿಂದ ಹೇಳಿದ.
ಎಂಥ ಅದ್ಭುತವಾದ ಆಳವಾದ ಮಾತುಗಳಿವು ಅಲ್ಲವೇ? ಇದುವೇ ಛಲ, ಇದುವೇ ಪರಿಶ್ರಮ. ಹಾಗೆಯೇ ಸುಬ್ಬಯ್ಯ ಅಜ್ಜನ ಕಥೆಯನ್ನು ನಾವು ಮರೆಯುವಂತಿಲ್ಲ. ಕರಿದ ತಿನಿಸುಗಳನ್ನು ಮಾಡುವುದರಲ್ಲಿ ಆತನಿಗೆ ಎಲ್ಲಿಲ್ಲದ ಪ್ರೀತಿ. ಆದರೆ ಆತನ ಪಾಕವಿಧಾನವನ್ನು ಯಾರೂ ಒಪ್ಪಲಿಲ್ಲ. ಎಲ್ಲೆಡೆ ಆತನಿಗೆ ತಿರಸ್ಕಾರವೇ ಎದುರಾಯಿತು. ತನ್ನ ಮುಪ್ಪಿನ ವಯಸ್ಸಿನಲ್ಲೂ ಆತ ಛಲಬಿಡದೆ ತನ್ನ ಕರಿದ ತಿನಿಸುಗಳನ್ನು ಜಾಗತಿಕ ಮಟ್ಟದ ಆಹಾರ ಮಳಿಗೆಯಾಗಿ ಬೆಳೆಸಿದ. ಪ್ರತಿಯೊಂದು ತಿರಸ್ಕಾರವನ್ನೂ ಆತ ಕಲಿಯುವ ಅವಕಾಶವನ್ನಾಗಿಯೇ ನೋಡಿದ. ಶಾಲೆಯ ಕ್ರೀಡಾತನದಿಂದ ತಿರಸ್ಕರಿಸಲ್ಪಟ್ಟಿದ್ದ ಆಟಗಾರ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ನನ್ನಿಂದ ಇದು ಸಾಧ್ಯ ಎನ್ನುವ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದ. ಹಾಗೆ ನಂಬಿದಾಗ ಮಾತ್ರವೇ ಪ್ರಪಂಚದ ಎಲ್ಲಾ ಶಕ್ತಿಗಳು ಆತನಿಗೆ ಬೆಂಬಲವಾಗಿ ನಿಲ್ಲಲು ಪ್ರಾರಂಭಿಸಿದವು. ನನ್ನ ಮನಸ್ಸಿನಲ್ಲಿ ನಾನೇ ಯಾವಾಗಲೂ ಅತ್ಯುತ್ತಮ, ನಾನೇ ಶ್ರೇಷ್ಠ ಎನ್ನುವ ಮಾತುಗಳು ಸದಾ ಪ್ರತಿಧ್ವನಿಸುತ್ತಿರುತ್ತವೆ. ಸಕಾರಾತ್ಮಕ ಮಾತುಗಳು ನಮ್ಮ ಗುರಿಗಳನ್ನು ತಲುಪಲು ಮೆಟ್ಟಿಲುಗಳಾಗುತ್ತವೆ. ಸಂದರ್ಶನಕ್ಕೆ ಹೋಗುವಾಗ ನಮ್ಮ ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಿಕೊಳ್ಳಲು ಈ ಮನಸ್ಥಿತಿಯ ಬದಲಾವಣೆ ಬಹಳ ಮುಖ್ಯ. ಒಮ್ಮೆ ಬಲ್ಬಾನಾದಾಗ ಕತ್ತಲೆ ಓಡಿ ಹೋಗುವಂತೆ ನಮ್ಮ ಮನಸ್ಥಿತಿ ಬದಲಾದಾಗ ನಮ್ಮ ಆಲೋಚನೆಗಳೆಲ್ಲವೂ ಬೆಳಗುತ್ತವೆ. ಮುಂದಿನ ಪ್ರಯತ್ನಕ್ಕಾಗಿ ಸರಿಯಾದ ಯೋಜನೆಯನ್ನು ರೂಪಿಸಿಕೊಳ್ಳಿ. ಸತತವಾದ ಪ್ರಯತ್ನ ಮತ್ತು ಶ್ರಮದಿಂದ ಮಾತ್ರವೇ ಯಾವುದೇ ಗುರಿಯನ್ನು ತಲುಪಲು ಸಾಧ್ಯ. ನಾನು ಬೆಳೆಯುತ್ತಿದ್ದೇನೆ, ನಾನು ಸಕಾರಾತ್ಮಕವಾಗಿದ್ದೇನೆ ಎನ್ನುವ ಮಂತ್ರವನ್ನು ದಿನವೂ ಜಪಿಸಿ. 1994ರಲ್ಲಿ ಜಗದೀಶ ಎನ್ನುವ ಯುವಕ ಕೇವಲ ತನ್ನ ಕಲ್ಪನಾ ಶಕ್ತಿಯಿಂದ ತನ್ನ ಭವಿಷ್ಯವನ್ನು ದೃಷ್ಟೀಕರಿಸಿಕೊಂಡ. ಕಲ್ಪನೆ ಅಥವಾ ದೃಶ್ಯೀಕರಣ ಎನ್ನುವುದು ಬಹಳ ಶಕ್ತಿಶಾಲಿ ತಂತ್ರ. ನಿಮ್ಮ ಯಶಸ್ಸನ್ನು, ನಿಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನು ನಿಮ್ಮ ಮನಸ್ಸಿನ ಕಣ್ಣಿನಿಂದ ಸ್ಪಷ್ಟವಾಗಿ ನೋಡಿ. ಯಶಸ್ವಿ ಉದ್ಯಮಿಗಳು ಕೇವಲ ವ್ಯಾಪಾರವನ್ನಷ್ಟೇ ಮಾಡುವುದಿಲ್ಲ, ಅವರು ತಮ್ಮ ಭಾವನೆಗಳನ್ನು, ತಮ್ಮ ಉಪಪ್ರಜ್ಞೆಯನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಾರೆ. ನಿರಂತರವಾದ ಮತ್ತು ಗುರಿಯೆಡೆಗಿನ ಸ್ಪಷ್ಟವಾದ ಪ್ರಯತ್ನವೇ ಪರಿಪೂರ್ಣತೆಯ ಸಂಕೇತ. ನಿರಂತರವಾದ ಪರಿಶ್ರಮ ಮತ್ತು ಎಂದಿಗೂ ಬಿಟ್ಟುಕೊಡದ ಮನೋಭಾವ ಬಹಳ ಮುಖ್ಯ. ಕಷ್ಟಗಳು ಬಂದಾಗ, ಸೋಲುಗಳು ಎದುರಾದಾಗ ಬಿಟ್ಟುಕೊಡುವ ಆಲೋಚನೆ ಬರುವುದು ಸಹಜ. ಆದರೆ ನೆನಪಿರಲಿ, ನೀವು ಯಾವಾಗ ಪ್ರಯತ್ನವನ್ನು ಕೈಬಿಡುತ್ತೀರೋ ಅದೇ ಗಳಿಗೆಯಲ್ಲಿ ನೀವು ಬೇರೆಯವರಿಗೆ ಗೆಲ್ಲುವ ಅವಕಾಶವನ್ನು ಬಿಟ್ಟುಕೊಟ್ಟಂತೆ. ಎಂದಿಗೂ ನಿಮ್ಮ ಪ್ರಯತ್ನವನ್ನು ಕೈಬಿಡಬೇಡಿ. ಸಕಾರಾತ್ಮಕವಾದ ಮಾತುಗಳಿಂದ ನಿಮ್ಮನ್ನು ನೀವು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮೇಲಕ್ಕೆತ್ತಿಕೊಳ್ಳಿ. ಸ್ಫೂರ್ತಿದಾಯಕವಾದ ಮತ್ತು ಸಕಾರಾತ್ಮಕವಾದ ಪರಿಸರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಹೊಸ ವಿಚಾರಗಳನ್ನು ಕಲಿಯುತ್ತಲೇ ಇರಿ ಮತ್ತು ಜೀವನದಲ್ಲಿ ಸದಾ ಬೆಳೆಯುತ್ತಲೇ ಇರಿ. ಪ್ರೀತಿಯ ಸ್ನೇಹಿತರೆ, ಈ ಕಥೆಯಲ್ಲಿ ಬರುವ ಪ್ರತಿಯೊಬ್ಬ ಸಾಧಕನೂ ನಮ್ಮೊಳಗೆ ಇದ್ದಾನೆ. ಮೈದಾನದಲ್ಲಿ ಅರಚುವ ಆ 50,000 ಜನ ಬೇರಾರೂ ಅಲ್ಲ, ನಮ್ಮೊಳಗೆ ಇರುವ ನಮ್ಮದೇ ಭಯ, ಅನುಮಾನ ಮತ್ತು ಕೀಳರಿಮೆ. ಆ ಗದ್ದಲವನ್ನು ಮೀರಿ ನನ್ನಿಂದ ಸಾಧ್ಯ ಎನ್ನುವ ನಿಮ್ಮ ಅಂತರಾಳದ ಧ್ವನಿಯನ್ನು ಆಲಿಸಿ. ಜೀವನ ಎನ್ನುವುದು ಒಂದು ಸುಂದರವಾದ ಉಡುಗೊರೆ, ಅದನ್ನು ವ್ಯರ್ಥ ಮಾಡಬೇಡಿ. ನಿನ್ನೆಯ ಕಹಿ ನೆನಪುಗಳನ್ನು ಮರೆತು ನಾಳೆಯ ಬಗೆಗಿನ ಅತಿಯಾದ ಆತಂಕವನ್ನು ಬಿಟ್ಟು ಈ ಕ್ಷಣದಲ್ಲಿ ಬದುಕುಳಿಯಿರಿ. ನಿಮ್ಮ ಕನಸುಗಳಿಗೆ ಪ್ರೀತಿಯಿಂದ ತಮ್ಮೆಯಿಂದ ನಗುತ್ತಾ ನಿಮ್ಮ ಹೆಜ್ಜೆಗಳನ್ನು ಮುಂದಿಡಿ. ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ, ನಿಮ್ಮೆಲ್ಲ ಒಳ್ಳೆಯ ಕನಸುಗಳು ನನಸಾಗಲಿ ಎಂದು ಆಶಿಸುತ್ತಾ ಈ ಸುಂದರವಾದ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಶುಭವಾಗಲಿ. ಧನ್ಯವಾದಗಳು.